ಭಾರತದ ಮೇಲೆ ಚೀನಾ ದಾಳಿ, ಗಡಿಯಲ್ಲೇ ಶುರು ಆರ್ಥಿಕ ಯುದ್ಧ, ಚೈನ್ ಮೂಲಕ ಡ್ರ್ಯಾಗನ್ ಆಟ, ಅಪಾಯದ ಅಂಚಿನಲ್ಲಿ ಭಾರತ. ನಮಸ್ಕಾರ ಸ್ನೇಹಿತರೆ. ಒಂದ್ ಕಡೆ ಭಾರತ ಚೀನಾ ಜೊತೆಗಿನ ಸಂಬಂಧ ಸುಧಾರಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ರೆ, ಆ ಕಡೆ ಚೀನಾ ಕೂಡ ಬನ್ನಿ ಡ್ರ್ಯಾಗನ್ ಮತ್ತು ಎಲಿಫೆಂಟ್ ಡ್ಯಾನ್ಸ್ ಮಾಡ್ಸೋಣ ಅಂತ ಹೇಳಿ ನಾಟಕ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ಚೀನಾ ಭಾರತದ ಕುತ್ತಿಗೆಯನ್ನೇ ಹಿಸುಕೋಕೆ ಬರ್ತಾ ಇದೆ. ದಾಳಿ ಮಾಡಿದ ಸ್ಟ್ರಾಟಜಿಕ್ ದಾಳಿಯನ್ನ ತನ್ನ ಬಲಿಷ್ಠ ಸಪ್ಲೈ ಚೈನ್ ಮೂಲಕ ಭಾರತದ ಕತ್ತು ಹಿಸುಕ್ತಾ ಇದೆ. ಒಂದೆರಡಲ್ಲ, ನಿಮಗೆ ಈ ಪಟ್ಟಿಯಲ್ಲಿ ಈ ವರದಿ ನೋಡ್ತಾ ಹೋದಾಗ ನಿಮಗೆ ಆಶ್ಚರ್ಯ ಆಗುತ್ತೆ, ನಮ್ಮನ್ನು ಎಷ್ಟು ಕಂಟ್ರೋಲ್ ಮಾಡೋಕೆ ಚೀನಾ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಿ. ಭಾರತದ ಅಭಿವೃದ್ಧಿಯನ್ನ ತಡೆಯೋಕೆ, ಭಾರತ ಗ್ರೋ ಆಗಬಾರ್ದು ಆ ರೀತಿ ಮಾಡೋಕೆ, ಭಾರತವನ್ನ ಅದುಮಿಡೋಕೆ ಏನೆಲ್ಲ ಮಾಡ್ತಾ ಇದೆ ಅಂತ ನಿಮಗೆ ಶಾಕ್ ಆಗುತ್ತೆ. ಹಾಗೂ ನಾವೆಷ್ಟು ಡಿಪೆಂಡ್ ಆಗಿದ್ದೀವಿ ಅವ್ರ ಮೇಲೆ ಅನ್ನೋದು ನೋಡಿ ಬೇಜಾರು ಕೂಡ ಆಗುತ್ತೆ. ಯಾವುದೋ ಒಂದೆರಡು ವಸ್ತು ಅಲ್ಲ ಸ್ನೇಹಿತರೆ, ಉದ್ದ ಪಟ್ಟಿ ಇದೆ. ಕ್ರಿಟಿಕಲ್ ವಸ್ತುಗಳನ್ನು ತಡೆ ಹಿಡಿದು ಭಾರತದ ಎಕಾನಮಿಗೆ $100 ಬಿಲಿಯನ್ ಅಧಿಕ ಪೆಟ್ಟು ಕೊಡೋಕೆ ಪ್ಲಾನ್ ಮಾಡ್ತಿದೆ. ರೇರ್ ಅರ್ತ್ ಮ್ಯಾಗ್ನೆಟ್ಸ್, ಸೆಮಿಕಂಡಕ್ಟರ್ ನಂತರ ಇದು ಸುದ್ದಿ ಆಗಿದೆ. ನಾವು ಕೂಡ ನಿಮಗೆ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಇವೆರಡರ ನಂತರ ಇದೀಗ ಭಾರತದ ಬೆನ್ನೆಲುಬು ಕೃಷಿ ಕ್ಷೇತ್ರಕ್ಕೂ ಹೊಡೆತ ಕೊಡೋಕೆ ಮುಂದಾಗಿದ್ದಾರೆ. ಇಂಪಾರ್ಟೆಂಟ್ ರಸಗೊಬ್ಬರವನ್ನ ಬಂದ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಮೆಟ್ರೋ ಮಾಡೋಕ್ಕಾಗಬಾರ್ದು, ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕಾಗಬಾರ್ದು, ಅದಕ್ಕೋಸ್ಕರ ಕೆಲವೊಂದಷ್ಟು ಇಂಪಾರ್ಟೆಂಟ್ ಮಷಿನರಿಯನ್ನ ಕೂಡ ಕಳಿಸದೆ ಬ್ಲಾಕ್ ಮಾಡಿ ಇಟ್ಕೊಂಡಿದೆ. ಅಷ್ಟು ಮಾತ್ರ ಅಲ್ಲ, ನಾವು ಸೋಲಾರ್ ಮೇಲೆ ಕೆಲಸ ಮಾಡ್ತೀವಿ, ನಾವು ಸೋಲಾರ್ ಎನರ್ಜಿಯನ್ನ ಬಳಸ್ತೀವಿ, ಗ್ರೀನ್ ಎನರ್ಜಿ ಕಡೆಗೆ ಹೋಗ್ತೀವಿ ಅಂತ ಹೊರಟ್ರೆ ಅದಕ್ಕೆ ಬೇಕಾದ ಕ್ರಿಟಿಕಲ್ ವಸ್ತುಗಳನ್ನ ಕೂಡ ಭಾರತಕ್ಕೆ ಕಳಿಸದೇ ಇರೋ ತರ ಬ್ಲಾಕ್ ಮಾಡ್ಕೊಂಡು ಕೂತಿದೆ. ನಾವು ಇವಿಗಳ ಕಡೆಗೆ ಹೋಗ್ತೀವಿ, ಇವಿ ಕಾರ್ಗಳನ್ನ ಬೈಕ್ಗಳನ್ನ ಮಾಡ್ಕೊಳ್ತೀವಿ ಅಂತ ಹೊರಟ್ರೆ ನಿಮ್ಗೆ ಆಲ್ರೆಡಿ ಹೇಳಿದ ಹಾಗೆ ಮ್ಯಾಗ್ನೆಟ್ಸ್ ಕೊಡಲ್ಲ ಅಂತ ಹೇಳಿ ಬ್ಲಾಕ್ ಮಾಡಿದೆ. ಬಹಳ ದುರ್ಬುದ್ಧಿಯಿಂದ ಹಂತ ಹಂತವಾಗಿ ಭಾರತದ ಅಭಿವೃದ್ಧಿಯ ಓಟಕ್ಕೆ ಅಡೆತಡೆಯನ್ನು ಉಂಟು ಮಾಡ್ತಾ ಇದೆ ಚೀನಾ. ಭಾರತ ಇದರಿಂದ ಹೊರ ಬರಬೇಕು ಅಂದ್ರೆ ಏನ್ ಮಾಡಬೇಕು? ಹಾಗಾದ್ರೆ ಬನ್ನಿ ಭಾರತದ ಆರ್ಥಿಕತೆ ಮೇಲೆ ಚೀನಾ ಮಾಡ್ತಿರೋ ಈ ಸ್ಟ್ರಾಟಜಿಕ್ ದಾಳಿಯನ್ನ ಅರ್ಥ ಮಾಡ್ಕೊಳ್ಳೇಬೇಕು. ಈ ವರದಿಯಲ್ಲಿ ನಾವು ರಸಗೊಬ್ಬರ ರಫ್ತು ಬಂದ್, ಚೀನಾ ಈಗ ಭಾರತದ ಮೇಲೆ ಮಾಡಿರೋ ಲೇಟೆಸ್ಟ್ ದಾಳಿ ಅಂದರೆ ಸ್ಪೆಷಾಲಿಟಿ ಫರ್ಟಿಲೈಸರ್ಸ್ ರಫ್ತು ನಿಷೇಧ. ಸ್ಪೆಷಾಲಿಟಿ ಫರ್ಟಿಲೈಸರ್ಸ್ ನಮ್ಮ ರೈತರು ವ್ಯಾಪಕವಾಗಿ ಬಳಸೋ ಯೂರಿಯಾ ಅಥವಾ DAP ಥರದ ಮುಖ್ಯ ರಸಗೊಬ್ಬರ ಅಲ್ಲ, ಆದರೆ ಬೆಳೆಗಳ ಇಳುವರಿ ಹೆಚ್ಚು ಮಾಡೋಕೆ ಬಹಳ ಇಂಪಾರ್ಟೆಂಟ್ ಇವು. ನೀರಿನಲ್ಲಿ ಕರಗುವ NPK 19 05234 ಜಿಂಕ್ ಬೋರಾನ್ ನಂತಹ ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಈ ಸ್ಪೆಷಾಲಿಟಿ ಫರ್ಟಿಲೈಸರ್ಸ್ಗೆ ಉದಾಹರಣೆ. ಈ DAP ಮತ್ತು ಯೂರಿಯಾ ರೈತರ ಬೆಳೆಗಳಿಗೆ ಒಂಥರ ಅನ್ನ ಚಪಾತಿ ರೀತಿ, ಆದರೆ ಬೆಳೆಗಳಿಗೆ ಗಿಡಗಳಿಗೆ ಸ್ಪೆಷಾಲಿಟಿ ಫರ್ಟಿಲೈಸರ್ಸ್ ಆ ಗಿಡಗಳ ಪಾಲಿನ ವಿಟಮಿನ್ ಮತ್ತು ಸಪ್ಲಿಮೆಂಟ್ಸ್ ಇದ್ದ ಹಾಗೆ. ಅದರಲ್ಲೂ ಬಾಳೆ, ಮಾವು, ದ್ರಾಕ್ಷಿ, ಈರುಳ್ಳಿ ಹೀಗೆ ರೈತರಿಗೆ ಹೆಚ್ಚು ಆದಾಯ ತರುವ ತರಕಾರಿ ಮತ್ತು ಹಣ್ಣುಗಳಿಗೆ ಇವುಗಳನ್ನು ಬಳಸ್ತಾ ಇದ್ರು. ಎಷ್ಟೋ ಸಲ ಸ್ಪೆಷಾಲಿಟಿ ಫರ್ಟಿಲೈಸರ್ಸ್ ಇಂದಲೇ ರೈತರ ಪ್ರಾಫಿಟಬಿಲಿಟಿ ನಿರ್ಧಾರ ಆಗ್ತಾ ಇತ್ತು. ಪ್ರತಿ ವರ್ಷ ಭಾರತ ಇಂತಹ 1.5 ರಿಂದ 1.6 ಲಕ್ಷ ಟನ್ ಸ್ಪೆಷಾಲಿಟಿ ಫರ್ಟಿಲೈಸರ್ಸ್ನ ಚೀನಾದಿಂದ ಆಮದು ಮಾಡಿಕೊಳ್ತಾ ಇತ್ತು. ಇನ್ಫ್ಯಾಕ್ಟ್ 80% ಸ್ಪೆಷಾಲಿಟಿ ಫರ್ಟಿಲೈಸರ್ಗಳು ಭಾರತಕ್ಕೆ ಚೀನಾದಿಂದಲೇ ಬರ್ತಾ ಇತ್ತು. ಆದ್ರೀಗ ಇದ್ದಕ್ಕಿದ್ದಂತೆ ಚೀನಾ 2 ತಿಂಗಳಿಂದ ಇವುಗಳನ್ನು ಬಂದ್ ಮಾಡಿಬಿಟ್ಟಿದೆ, ಕೊಡಲ್ಲ ಅಂತ. ಅದರಲ್ಲೂ ನಮ್ಮ ರೈತಾಪಿ ವರ್ಗಕ್ಕೆ ಕ್ರಿಟಿಕಲ್ ಆಗಿರುವಂಥ ವ್ಯಾಪಕವಾಗಿ ಬಿತ್ತನೆ ನಡೆಯುವಂಥ ಜೂನ್ ಡಿಸೆಂಬರ್ ಅವಧಿಯನ್ನು ನೋಡಿಕೊಂಡು ರಸಗೊಬ್ಬರವನ್ನು ಸ್ಟಾಪ್ ಮಾಡಿದೆ. ಹೀಗಾಗಿ ರಸಗೊಬ್ಬರಕ್ಕಾಗಿ ಕಾಯ್ದುಕೊಂಡಿರೋ ರೈತರು ಕಂಗಾಲಾಗಿದ್ದಾರೆ. ಎಲ್ಲಿ ಕೇಳಿದ್ರು ಈ ಸ್ಪೆಷಾಲಿಟಿ ರಸಗೊಬ್ಬರಗಳು ಸಿಗ್ತಾ ಇಲ್ಲ. ಭಾರತದಲ್ಲಿ ಈ ಸ್ಪೆಷಾಲಿಟಿ ಫರ್ಟಿಲೈಸರ್ ತಯಾರು ಮಾಡೋ ವ್ಯವಸ್ಥೆನೇ ಇಲ್ಲ ಸರಿಯಾಗಿ. ಬೇರೆ ಕಡೆಯಿಂದ ತರಿಸ್ಕೊಳ್ಳೋಣ ಅಂದರೆ ಅದು ಸಿಗ್ತಾ ಇಲ್ಲ. ಯಾಕಂದರೆ ಈ ವಿಶಿಷ್ಟ ರಸಗೊಬ್ಬರ ತಯಾರಿಸೋ ಸಂಪೂರ್ಣ ಸಪ್ಲೈ ಚೈನ್ ಕಂಟ್ರೋಲ್ ಚೀನಾ ಕೈಯಲ್ಲಿದೆ. ಸುಮಾರು 80% ಸ್ಪೆಷಾಲಿಟಿ ಫರ್ಟಿಲೈಸರ್ಸ್ನ ಕೇವಲ ಚೀನಾ ಒಂದೇ ತಯಾರಿಸುತ್ತೆ. ಹೀಗಾಗಿ ಈ ವರ್ಷ ಭಾರತದ ತೋಟಗಾರಿಕಾ ಕ್ಷೇತ್ರದ ಉತ್ಪಾದಕತೆಯೇ ಅಪಾಯಕ್ಕೆ ಗುರಿಯಾಗಿದೆ. ಈ ಮೂಲಕ ಚೀನಾ ನೇರ ಭಾರತದ ಕೃಷಿ ಕ್ಷೇತ್ರದ ಮೇಲೆ ಸ್ಟ್ರಾಟಜಿಕ್ ದಾಳಿಯನ್ನ ಮಾಡಿದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ $19,700 ಮಾತ್ರ. ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಾಂಜಾವೂರಿಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್,
ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜುಲೈ 5, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಚೀನಾ ಸಪ್ಲೈ ಚೈನ್ ಆಟ, ಸಾಲು ಸಾಲು ವಸ್ತು ಬಂದ್. ಸ್ನೇಹಿತರೆ, ಈ ರೀತಿ ಚೀನಾ ಸಪ್ಲೈ ಚೈನ್ ಹಿಡ್ಕೊಂಡು ಭಾರತದ ಆರ್ಥಿಕತೆಯೊಂದಿಗೆ ಆಟ ಆಡ್ತಿರೋದು ಇದೇ ಮೊದಲ ಬಾರಿಯಲ್ಲ. ಇತ್ತೀಚೆಗೆ ತಾನೇ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಅನ್ನ ಕೊಡೋದನ್ನು ನಿಲ್ಲಿಸಿತ್ತು. ಭಾರತಕ್ಕೆ ನಿಯೋಡಿಮಿಯಂ, ಐರನ್, ಬೋರಾನ್ ಇವುಗಳ ಪೂರೈಕೆಯಲ್ಲಿ ಆಟ ಆಡಿತ್ತು, ಬಂದ್ ಮಾಡಿತ್ತು. ಇದರ ಬಗ್ಗೆ ನಾವು ವಿಶೇಷ ವರದಿಯನ್ನು ಕೂಡ ಮಾಡಿದ್ವಿ. ಇವಿ, ವಿಂಡ್ ಟರ್ಬೈನ್, ಆಡಿಯೋ ಸಾಧನಗಳ ತಯಾರಿಕೆ ಮತ್ತು ಆಟೋಮೊಬೈಲ್ ಕ್ಷೇತ್ರಕ್ಕೆ ಓವರ್ ಆಲ್ ಈ ಮ್ಯಾಗ್ನೆಟ್ಸ್ ತುಂಬ ಇಂಪಾರ್ಟೆಂಟ್. ಅದರಲ್ಲೂ ಎಲೆಕ್ಟ್ರಿಕ್ ವಾಹನಗಳಿಗೆ ಬೇಕೇ ಬೇಕು. ಜೂನ್ ಒಳಗೆ ನಮ್ಮ ಸ್ಟಾಕ್ ಎಲ್ಲ ಖಾಲಿ ಆಗುತ್ತೆ. ಚೀನಾ ಹೀಗೆ ಮಾಡಿದ್ರೆ ಪ್ರೊಡಕ್ಷನ್ ಸ್ಟಾಪ್ ಮಾಡಬೇಕಾಗುತ್ತೆ ಅಂತ ಮಾರುತಿ ಸುಜುಕಿ ಗೋಲ್ ಇಟ್ಟಿದೆ. ಇವಿ ಬೈಕ್ ಮ್ಯಾನುಫ್ಯಾಕ್ಚರರ್ಸ್ ಕೂಡ ಸರ್ಕಾರಕ್ಕೆ ಗೋಗರಿತಿದ್ದಾರೆ ಏನಾದ್ರು ಮಾಡಿ ಅಂತ ಹೇಳಿ. ಮತ್ತೊಂದು ಕಡೆ ಕಳೆದ ವರ್ಷ ಚೀನಾ ಅಪರೂಪದ ಖನಿಜಗಳ ರಫ್ತನ್ನ ಕೂಡ ರೆಸ್ಟ್ರಿಕ್ಟ್ ಮಾಡಿತ್ತು. ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ಭಾರತಕ್ಕೆ ಜರ್ಮೇನಿಯಂ, ಗ್ಯಾಲಿಯಂಗಳ ಪೂರೈಕೆಯನ್ನ ಕಮ್ಮಿ ಮಾಡ್ತೀವಿ ಅಂತ ಹೇಳಿತ್ತು. ಇವು ಕೂಡ ಸೆಮಿಕಂಡಕ್ಟರ್, ಫೈಬರ್ ಆಪ್ಟಿಕ್ ಕೇಬಲ್ ಮತ್ತು ಸೋಲಾರ್ ಪ್ಯಾನೆಲ್ಗೆ ಅತ್ಯವಶ್ಯಕ. ಎಲೆಕ್ಟ್ರಾನಿಕ್ಸ್ ಕ್ಷೇತ್ರ ಜರ್ಮೇನಿಯಂ ಇಲ್ಲದೆ ನಡೆಯುವುದೇ ಇಲ್ಲ. ಆದರೆ ಚೀನಾ ಭಾರತದ ಬೇಡಿಕೆಗಿಂತ ಅರ್ಧದಷ್ಟು ಜರ್ಮೇನಿಯಂ ಮಾತ್ರ ಕಳಿಸ್ತೀವಿ ಅಂತ ಹೇಳಿತ್ತು. ನಾವು 2 ಕೇಳಿದ್ರೆ 1 ಮಾತ್ರ ಕೊಡ್ತೀವಿ ಅಂತ, ಹಾಫ್ ಅಷ್ಟೇ ಕೊಡ್ತೀವಿ ಅಂತ. ಪರಿಣಾಮ ಭಾರತದ ಎಲೆಕ್ಟ್ರಾನಿಕ್ ಕ್ಷೇತ್ರ ಕಂಗಾಲಾಗಿದೆ. ನಂತರ ಭಾರತ 3ನೇ ದೇಶಗಳ ಮೂಲಕ ಜರ್ಮೇನಿಯಂ ಆಮದು ಮಾಡಿಕೊಳ್ತಾ ಇದೆ. ಆದರೆ ಆ ರೀತಿ ಮಾಡಿದಾಗ ಖರ್ಚು ಜಾಸ್ತಿ ಆಗಿದೆ. 10-15% ಎಕ್ಸ್ಟ್ರಾ ಬೆಲೆ ತೆರಬೇಕಾಗಿದೆ. ಚೀನಾದ ಆಟ ಇಲ್ಲೇ ನಿಂತಿಲ್ಲ. ಭಾರತದ ಮೆಟ್ರೋ ರೈಲು ಯೋಜನೆಗಳಿಗೆ ಬೇಕಾದ ಬೃಹತ್ ಟನಲ್ ಕೊರೆಯೋ ಯಂತ್ರಗಳನ್ನು ಕಳಿಸ್ತಾ ಇಲ್ಲ. ಜರ್ಮನಿಯ ಹಾರೆಂಡ್ ಕನೆಕ್ಟ್ ಅನ್ನೋ ಕಂಪನಿ ಭಾರತದ ಬಹುತೇಕ ಸುರಂಗ ಕೊರೆಯೋ ಪ್ರಾಜೆಕ್ಟ್ಗಳನ್ನ ಅದೇ ನಿಭಾಯಿಸ್ತಾ ಇದೆ. ಆದ್ರೆ ಈ ಕಂಪನಿಯ ಟನಲ್ ಬೋರಿಂಗ್ ಮಷಿನ್ಗಳು ಚೀನಾದಲ್ಲಿ ಉತ್ಪತ್ತಿ ಆಗ್ತವೆ ಅಗೇನ್. ಹೀಗಾಗಿ ಚೀನಾದಿಂದ ಬರಬೇಕು. ಆದ್ರೆ ಚೀನಾ ಈ ಮಷಿನ್ಗಳನ್ನ ಕಳಿಸೋಕೆ ಕ್ಲಿಯರೆನ್ಸೇ ಕೊಡ್ತಾ ಇಲ್ಲ. ಚೀನಿ ಬಂದರುಗಳಲ್ಲಿ ಟನಲ್ ಬೋರಿಂಗ್ ಮಷಿನ್ಗಳು ಅಲ್ಲಿ ಬಂದು ನಿಂತ್ಕೊಂಡಿದ್ದಾವೆ. ಕ್ಲಿಯರೆನ್ಸ್ ಕೊಡದೆ ಸ್ಟಕ್ ಮಾಡಿಟ್ಟಿದ್ದಾರೆ. ಪರಿಣಾಮ ದಿಲ್ಲಿ, ಕಾನ್ಪುರ್, ಆಗ್ರಾ, ಚೆನ್ನೈ, ಮುಂಬೈ, ಕೋಲ್ಕತ್ತಾ, ಅಹಮದಾಬಾದ್ ಸೇರಿದಂತೆ ಭಾರತದ ಈ ಕ್ರಿಟಿಕಲ್ ನಗರಗಳಲ್ಲಿ, ಆರ್ಥಿಕತೆಯ ಎಂಜಿನ್ಗಳಲ್ಲಿ ಭಾರತದ ಬಹುತೇಕ ನಗರಗಳ ಮೆಟ್ರೋ ಪ್ರಾಜೆಕ್ಟ್ಸ್ ನಿಂತು ಹೋಗಿದೆ ಅರ್ಧಕ್ಕೆ. ಅಲ್ಲದೆ ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್, ಭಾರತಕ್ಕೆ ಮೊದಲ ಬುಲೆಟ್ ಟ್ರೈನ್ ತರಬೇಕು ಅನ್ನೋ ಕನಸಿನ ಯೋಜನೆ, ಅಲ್ಲೂ ಕೂಡ ಚೀನಾ ಕೊಕ್ಕೆ ಹಾಕಿದೆ. ಇಲ್ಲಿಗೂ ಕೂಡ ಜರ್ಮನ್ ಕಂಪನಿ ಬಂದು ಸುರಂಗ ಕೊರಿಬೇಕಾಗಿತ್ತು. ಮುಂಬೈನ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ ನಿಂದ ಶಿಲ್ಪಾಟ ಅನ್ನೋ ಜಾಗದವರೆಗೆ 21 ಕಿಲೋಮೀಟರ್ ಅಂಡರ್ಗ್ರೌಂಡ್ ಟನಲ್ ಬರುತ್ತೆ. ಆದರೆ ಸುರಂಗ ಕೊರಿಯೋ ಯಂತ್ರ ಚೀನಾ ಹಿಡ್ಕೊಂಡು ಅಲ್ಲೇ ಹಿಡ್ಕೊಂಡಿದೆ, ಕಳಿಸ್ತಾ ಇಲ್ಲ. ನೀವು ಅದರ ರಿಪೋರ್ಟ್ ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಒಟ್ಟು ಈ ರೀತಿ ಕಳೆದ ಅಕ್ಟೋಬರ್ನಲ್ಲಿ 2 ಮಷೀನ್, ಈ ವರ್ಷದ ಆರಂಭದಲ್ಲಿ 1 ಮಷೀನ್, ಒಟ್ಟು 3 ಇಂತಹ ಮಷೀನ್ಸ್ ಬರಬೇಕಾಗಿತ್ತು, ಕೊರಿಯೋ ಮಷೀನ್ಗಳು. ಆದರೆ ಚೀನಾ ತನ್ನ ಬಂದರುಗಳಲ್ಲಿ ಅದನ್ನ ಹಿಡಿದಿಟ್ಕೊಂಡಿದೆ, ಕಳಿಸ್ತಾ ಇಲ್ಲ. ವಿದೇಶಾಂಗ ಇಲಾಖೆ ಈ ಬಗ್ಗೆ ಚೀನಾದೊಂದಿಗೆ ಮಾತನಾಡಿದೆ. ಇಂಪಾರ್ಟೆಂಟ್ರಿ ಕಳಿಸಿರೋದನ್ನ ಅದನ್ನ ಯಾಕಲ್ಲಿ ಹಿಡ್ಕೊಂಡಿದ್ದೀರಾ ಅಂತ ಹೇಳಿ ರೆಸ್ಪಾಂಡೇ ಮಾಡ್ತಿಲ್ಲ. ಹೀಗೆ ಚೀನಾ ಸಾಲು ಸಾಲು ಬಂದ್ ಮತ್ತು ನಿರ್ಬಂಧಗಳಿಂದ ಭಾರತವನ್ನು ಕತ್ತು ಹಿಸುಕೋಕೆ ಪ್ರಯತ್ನ ಪಡ್ತಾ ಇದೆ. ಭಾರತ ಯಾವ ಕ್ಷೇತ್ರದ ಮೇಲೆ ಫೋಕಸ್ ಮಾಡುತ್ತೋ ಅಲ್ಲಿ ಕೊಕ್ಕೆ ಹಾಕ್ತಾ ಇದ್ದಾರೆ. ಇವಿ ಕಡೆ ಫೋಕಸ್ ಮಾಡಿದ್ರೆ ಮ್ಯಾಗ್ನೆಟ್ ನಿಲ್ಲಿಸ್ತಾ ಇದ್ದಾರೆ. ಸೋಲಾರ್ ಕಡೆಗೆ ಫೋಕಸ್ ಮಾಡಿದ್ರೆ ಜರ್ಮೇನಿಯಂಗೆ ನಿರ್ಬಂಧ ಹಾಕ್ತಾ ಇದ್ದಾರೆ. ಬುಲೆಟ್ ಟ್ರೈನ್ ಇನ್ಫ್ರಾ ಕಡೆಗೆ ಫೋಕಸ್ ಮಾಡಿದ್ರೆ ಮಷಿನ್ ಕಳಿಸಲ್ಲ. ಕೃಷಿಯಲ್ಲಿ ಚೆನ್ನಾಗಿ ಮಾನ್ಸೂನ್ ಇದೆ ಈ ಸಲ ಅಂತ ಹೇಳಿ ರೆಡಿ ಆದ್ರೆ ಗೊಬ್ಬರಕ್ಕೆ ಕೊಕ್ಕೆ ಹಾಕ್ತಾ ಇದ್ದಾರೆ. ಈ ಮೂಲಕ ತನ್ನ ಬಲಿಷ್ಠ ಸಪ್ಲೈ ಚೈನ್ ಕಂಟ್ರೋಲ್ನಿಂದ ಭಾರತದ ಆರ್ಥಿಕತೆಯ ಕತ್ತು ಹಿಸುಕೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಭಾರತಕ್ಕಿರೋ ದಾರಿ ಏನು? ಸ್ನೇಹಿತರೆ, ಭಾರತ ಸ್ವಂತ ಬಲದಲ್ಲಿ ಸಶಕ್ತವಾಗೋದು ಬಿಟ್ಟರೆ ಬೇರೆ ದಾರಿ ಇಲ್ಲ. ನೇರವಾಗಿ ಎಕ್ಸ್ಪೋರ್ಟ್ ಮೇಲೆ ಬ್ಯಾನ್ ಹೇರಿದ್ರೆ WTO ಬಳಿ ದೂರು ಕೊಡ್ಬೋದಾಗಿತ್ತು. ಆದರೆ ಚೀನಾ ಅಧಿಕೃತವಾಗಿ ಆ ರೀತಿ ಮಾಡ್ತಿಲ್ಲ. ಬಂದರುಗಳಲ್ಲಿ ಕ್ಲಿಯರೆನ್ಸ್ ಕೊಡದೆ ಭಾರತಕ್ಕೆ ಬರೋ ಸರಕನ್ನ ಅಲ್ಲೇ ಕೊಳ್ಳಿಸ್ತಾ ಇದೆ. ಸ್ಪೆಷಾಲಿಟಿ ಫರ್ಟಿಲೈಸರ್ಸ್ ವಿಚಾರದಲ್ಲೂ ಹಾಗೆ ನಾಟಕ ಮಾಡ್ತಾ ಇದೆ. ಬೇರೆ ದೇಶಗಳ ಕಂಟೈನರ್ಗಳು ಈಸಿಯಾಗಿ ಪಾಸ್ ಆಗ್ತಿದೆ, ಆದರೆ ಭಾರತದ ಕಂಟೈನರ್ಗಳನ್ನ ಕಳಿಸ್ತಾನೆ ಇಲ್ಲ, ಕ್ಲಿಯರೆನ್ಸೇ ಕೊಡ್ತಿಲ್ಲ. ಚೆಕ್ ಮಾಡಕ್ ಬರ್ತಾನೆ ಇಲ್ಲ. ಅದರ ಹತ್ರಕ್ಕೆ ಬಂದ್ರೆ ಚೆಕ್ ಮಾಡಿ ಕಳಿಸ್ತೀವೋ ಇಲ್ಲೋ ಹೇಳ್ಬೇಕಲ್ಲ, ಅದ್ರ ಹತ್ರಕ್ಕೆ ಹೋಗ್ತಿಲ್ಲ. ಸದ್ಯ ಜೋರ್ಡನ್ನಿಂದ ಮತ್ತು ಯುರೋಪ್ನಿಂದ ಒಂದಿಷ್ಟು ರಸಗೊಬ್ಬರವನ್ನು ತರಿಸ್ಕೊಳ್ಬಹುದು. ಆದರೆ ಭಾರತ ದೊಡ್ಡ ರಾಷ್ಟ್ರ ಸಾಕಾಗಲ್ಲ. ಹೀಗಾಗಿ ಭಾರತ ಎಲ್ಲ ಕ್ಷೇತ್ರದಲ್ಲೂ ಸಶಕ್ತ ಆಗದೆ ಬೇರೆ ವಿಧಿ ಇಲ್ಲ. ತಪ್ಪೇನು ಗೊತ್ತಾ, ದೊಡ್ಡ ಮಿಸ್ಟೇಕ್ ಅವ್ರ ಮೇಲೆ ಡಿಪೆಂಡ್ ಆಗಿರೋದು. ಭಾರತ ಚೀನಾದೊಂದಿಗೆ ಹತ್ತತ್ರ $100 ಬಿಲಿಯನ್ ಟ್ರೇಡ್ ಡೆಫಿಸಿಟ್ನ ಕೊರತೆಯನ್ನು ಹೊಂದಿದೆ. ನಾವು ಚೀನಾಗೆ ಬರೀ $15 ಬಿಲಿಯನ್ ಕಳಿಸಿದ್ರೆ ಚೀನಾ $113 ಬಿಲಿಯನ್ ತಂದು ಸುರಿಯತೆಯಲ್ಲಿ ನಮ್ಗಿಂತ 8-9 ಪಟ್ಟು ಹೆಚ್ಚು ವಸ್ತುಗಳನ್ನು ಕಳಿಸ್ತಾರೆ. ಇದರಲ್ಲಿ ರಾ ಮೆಟೀರಿಯಲೇ ಜಾಸ್ತಿ. ಈ ಟ್ರೇಡ್ ಡೆಫಿಸಿಟ್ ಬೆಟ್ಟ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ಅನೇಕ ತಜ್ಞರು ಯಾವತ್ತು ಬೇಕಾಗಿದ್ರು ಚೀನಾ ಈ ಸಪ್ಲೈ ಚೈನ್ ಹಿಡ್ಕೊಂಡು ಭಾರತವನ್ನು ಆಟ ಆಡಿಸ್ಬೋದು, ಅಸ್ತ್ರವಾಗಿ ಬಳಸ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ರಿಪೋರ್ಟ್ ಮಾಡಿದ್ವಿ. ಆದರೆ ನಾವು ಎಚ್ಚೆತ್ಕೊಂಡೇ ಇಲ್ಲ. ಹೀಗಾಗಿ ಅನುಭವಿಸ್ತಾ ಇದ್ದೀವಿ.
ಈಗಿರೋ ಏಕೈಕ ದಾರಿ ಅಂದರೆ ಸ್ವಾವಲಂಬಿ ಆಗೋದು. ಓಲ್ಡ್ ಸ್ಕೂಲ್ ಪಾಲಿಟಿಕ್ಸ್ ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕತೆಯನ್ನು ರಿಫಾರ್ಮ್ ಮಾಡಬೇಕು, ಸುಧಾರಿಸಬೇಕು. ಆ ಮೈಂಡ್ ಸೆಟ್ ಬಿಡ್ಬಿಡಬೇಕು, ಹಳೆಯ ಭಾರತದ ಮೈಂಡ್ ಸೆಟ್ನ. ಓಪನ್ ಅಪ್ ಮಾಡಿ ಆರ್ಥಿಕತೆಯನ್ನು. ಒಂದಷ್ಟು ಜನ ಟೀಕೆ ಮಾಡ್ಬೋದು, ಆ ಟೀಕೆ ಮಾಡೋರಿಗೆ ಕೆಲಸ ಇರೋದಿಲ್ಲ ತುಂಬ ಜನಕ್ಕೆ. ಅಟ್ಲೀಸ್ಟ್ ಓಪನ್ ಅಪ್ ಮಾಡಿದ್ಮೇಲೆ ಕೆಲಸನಾರು ಸಿಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ ಆಗಬೇಕು ನಾವು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಂಶೋಧನೆ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕು. ನಮ್ಮ ಪ್ರಾಡಕ್ಟ್ಸ್ಗೆ ವ್ಯಾಲ್ಯೂ ಅಡಿಷನ್ ಮಾಡಬೇಕು. ಜೊತೆಗೆ ನಮ್ಮ ಇಂಪೋರ್ಟ್ಸ್ನ ಡೈವರ್ಸಿಫೈ ಮಾಡ್ಕೋಬೇಕು. ಹೀಗೆ ಆಗದೆ ಇರೋ ಥರ ತಡೆಯೋಕೆ ನಾವು ರಸಗೊಬ್ಬರ, ಅಪರೂಪದ ಖನಿಜಗಳ ಸ್ಟ್ರಾಟಜಿಕ್ ರಿಸರ್ವ್ನ ಮಾಡಿಟ್ಕೋಬೇಕು. ಇಲ್ಲಾಂದ್ರೆ ಬಹಳ ಕಷ್ಟ ಇದೆ. ಜಗತ್ತಿನ ಫಾರ್ಮಸಿ ಅಂತ ಹೇಳ್ತೀವಿ ನಾವು. ಇಡೀ ಜಗತ್ತಿಗೆ ಮಾತ್ರೆ, ಸಿರಪ್ ಎಲ್ಲ ಮಾಡಿ ಕಳಿಸ್ತೀವಿ ಅಂತ. ಆದರೆ ಅದಕ್ಕೆ ಬೇಕಾಗಿರೋ ಫಾರ್ಮಾ ಇಂಗ್ರೀಡಿಯೆಂಟ್ಸ್, ರಾ ಮೆಟೀರಿಯಲ್ ಡಬ್ಬಿ ತುಂಬಿ ಕಳಿಸ್ತಿರೋದು ಚೀನಾ. ಕಹಿ ಸತ್ಯ ಅದು. ನಮ್ಮ ಫಾರ್ಮಾ ಕಂಪನಿಗಳು ಜಗತ್ತಿನಾದ್ಯಂತ ಮಾತ್ರೆ, ಸಿರಪ್ ಮಾಡಿ ಎಲ್ಲ ಕಳಿಸ್ತಾ ಇದ್ದಾರಲ್ಲ, ಅದಕ್ಕೆ ಬೇಕಾಗಿರೋ ಫಾರ್ಮಾ ಇಂಗ್ರೀಡಿಯೆಂಟ್ಸ್ ಹಡಗುಗಳಲ್ಲಿ, ಕಂಟೈನರ್ಗಳಲ್ಲಿ ಪುಡಿಗಳನ್ನು ತುಂಬಿ ಕಳಿಸ್ತಾ ಇರೋದು ಚೀನಾ. ನೆಕ್ಸ್ಟ್ ಟಾರ್ಗೆಟ್ ಚೀನಾದು ಇದೇ ಫಾರ್ಮಾ ಕ್ಷೇತ್ರನೇ ಆಗಿರೋ ಸಾಧ್ಯತೆ ದಟ್ಟವಾಗಿದೆ. ನಮ್ಮ ಫಾರ್ಮಾ ಕ್ಷೇತ್ರಕ್ಕೆ ಹೊಡೆಯೋಕೆ ಬರ್ತಾರೆ ಅವರು. ಅದಕ್ಕಿಂತ ಮುಂಚೆ ಎಚ್ಚೆತ್ಕೊಂಡಿಲ್ಲ ಅಂದರೆ ಬಹಳ ಕಷ್ಟ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.